ಹಾಯ್ ಎಲ್ರು ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆಸ್ ಯು ನೋ ನಾವು ರೀಸೆಂಟ್ ಆಗಿ ಥೈಲ್ಯಾಂಡ್ ಟ್ರಿಪ್ಗೆ ಹೋಗಿದ್ವಿ. ಸೊ ಥೈಲ್ಯಾಂಡ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ ಜೊತೆ ಶೇರ್ ಮಾಡೋಣ ಅನಿಸ್ತು. ಸೊ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಟ್ರಿಪ್ನ ಡೇ 1 ಬ್ಲಾಗ್ ಆಗಿರುತ್ತೆ. ಹೋಪ್ ಯು ಎಂಜಾಯ್ ಮೈ ಬ್ಲಾಗ್ಸ್. ಸೊ ನಮ್ದು ಫ್ಲೈಟ್ ಇದ್ದಿದ್ದು ಮಾರ್ನಿಂಗ್ 6:30 AM ಸೊ ಅಷ್ಟರಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ವಿ. ನಾವು ಕರೆಕ್ಟ್ ಟೈಮ್ಗೆ ಲ್ಯಾಂಡ್ ಕೂಡ ಆದ್ವಿ. ಸೊ ನಮ್ದು ಫಸ್ಟ್ ಪ್ಲೇಸ್ ಬಂದು ಥೈಲ್ಯಾಂಡ್ ಅಲ್ಲಿ ಫುಕೆಟ್ ಆಗಿತ್ತು. ಫುಕೆಟ್ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಆಫ್ಟರ್ನೂನ್ 2 o'clock ಆಗಿತ್ತು. ಫ್ರೆಶ್ ಅಪ್ ಆಗಿ ಹೋಟೆಲ್ ಇಂದ ಆಚೆ ಹೊರಟ್ವಿ. ಸೊ ನಾವು ಫಸ್ಟ್ ಡೇ ಏನೂ ಪ್ಲಾನ್ಸ್ ಇಟ್ಕೊಂಡಿರ್ಲಿಲ್ಲ, ಯಾಕಂದ್ರೆ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀವಿ ಅಂತ ಏನು ಪ್ಲಾನ್ಸ್ ಇರಲಿಲ್ಲ. ಜಸ್ಟ್ ಸಿಟಿ ಟೂರ್ ಮಾಡೋಣ ಅಂತ ಮಾತ್ರ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಎಲ್ಲ ಓಡಾಡಿದ್ವಿ, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ನಾವಿದ್ದಿದ್ದು ಪ್ಲೇಸ್ ಬಂದು ಪಟಾಂಗ್ ಅನ್ನೋ ಒಂದು ಏರಿಯಾ. ಸೊ ಇಲ್ಲಿ ಒಂದು ಪಟಾಂಗ್ ಬೀಚ್ ಅಂತ ಕೂಡ ಇತ್ತು. ಈವ್ನಿಂಗ್ ಆಗಿರೋದ್ರಿಂದ ಸನ್ಸೆಟ್ ಎಲ್ಲ ನೋಡ್ಕೊಂಡು ಬೀಚಲ್ಲಿ ಚೆನ್ನಾಗಿ ಆಟ ಆಡಿದ್ವಿ. ಇನ್ನು ಅಲ್ಲಿಂದ ಸ್ಟ್ರೀಟ್ ಅಂತ, ಪಟಾಂಗ್ ಸ್ಟ್ರೀಟ್ ಅಂತ ಕೂಡ ಒಂದು ಇತ್ತು. ಸೊ ಇಲ್ಲಿ ನೈಟ್ ಲೈಫ್ ಜಾಸ್ತಿ ಆಗಿರೋದ್ರಿಂದ ನೈಟೇ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ನೋಡೋದಕ್ಕೆ. ಜನ ಕೂಡ ಫುಲ್ ಜೋಶಲ್ಲಿ ಇರ್ತಾರೆ ನೈಟ್ ಟೈಮು. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಇನ್ನು ತುಂಬಾ ಟಯರ್ಡ್ ಆಗಿದ್ವಿ. ಸೊ ಅದಕ್ಕೆ ಅಲ್ಲೇ ಮಸಾಜ್ ಸೆಂಟರ್ ಇರೋದ್ರಿಂದ, ಥೈಲ್ಯಾಂಡಲ್ಲಿ ಮಸಾಜ್ ಫೇಮಸ್ ಅಲ್ವಾ, ಸೊ ಅಲ್ಲೇ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಇನ್ನು ಅಷ್ಟರಲ್ಲಿ ನೈಟ್ ಆಗಿತ್ತು. ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ಅವತ್ತಿನ ದಿನಾನ ಕಂಪ್ಲೀಟ್ ಮಾಡಿ